ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಜೊತೆಗೆ ಗುರು ಪುಷ್ಯಾಮೃತ ಯೋಗ ಕೂಡ ಇದೆ. ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ನೀರು ಬಿಟ್ಟು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ರಂಗೋಲಿಯನ್ನು ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೊರಗಡೆ ರಂಗೋಲಿಯನ್ನು ಹಾಕ್ಕೊಂಡು ನಂತರ ಇಲ್ಲಿ ಹೊಸ್ಲು ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮವನ್ನು ಇಟ್ಕೊತಾ ಇದ್ದೀನಿ. ಹೊರಗಡೆ ರಂಗೋಲಿ ಎಲ್ಲ ಹಾಕ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಕೊಂಡು ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 ಅವರ್ ಟೈಮ್ ಹಿಡಿಯುತ್ತೆ. ಇನ್ನು ಹೊಸ್ಲಿಗೆ ರಂಗೋಲಿಯನ್ನು ಚಿಕ್ಕದಾಗಿ ಒಂದು ಪುಟ್ಟ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ರಂಗೋಲಿ ಡಿಸೈನ್ಸನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ಡಿಸೈನ್ಸ್ ಇದ್ದಾವೆ ರಂಗೋಲಿ ಡಿಸೈನ್ಸು, ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ ಆವತ್ತಿನ ದಿನವನ್ನು ಗುರು ಪುಷ್ಯಾಮೃತ ಯೋಗ ಅಂತೇಳಿ ಕರಿತೀವಿ. ಅದರಲ್ಲಿ ಈ ದಿನ ಗುರು ಪುಷ್ಯಾಮೃತ ಯೋಗ ಏನು ಬಂದಿರುತ್ತೆ ಆ ದಿನದಂದು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಯಶಸ್ಸು ಸಿಗುತ್ತೆ. ಹಾಗೆ ತುಂಬ ಒಳ್ಳೆಯ ದಿನ ಇದು. ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ, ಹೊಸ ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರಲಿ ಈ ದಿನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇನ್ನು ಬೆಳಗ್ಗೆ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಈ ರೀತಿ ಬಂದಿದೆ, ಹೊಸ್ಲ ಹತ್ರ ಹಾಕಿರೋವಂಥದ್ದು ಈ ರೀತಿ ಕಾಣಿಸ್ತಾ ಇದೆ ಎಂಟ್ರೆನ್ಸು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಳಗೆ ಬಂದೆ. ದೇವ್ರ ಸಾಮಾನೆಲ್ಲನೂ ತೊಳೆದಿಟ್ಟಿದ್ದೆ ನಿನ್ನೆ. ಇನ್ನೇನು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಪೂಜೆಗೆ ಜೋಡಿಸ್ಕೋಬೇಕಷ್ಟೆ. ಇಲ್ಲಿನ ಬಾಗಿಲಿಗೆ ಹೂವನ್ನು ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಯಾವಾಗಲೂ ಕೂಡ ಬಿಡಿ ಹೂವನ್ನು ತಂದು ನಾನೇ ಹೂವನ್ನು ಕಟ್ಕೊತೀನಿ. ಯಾವಾಗೋ ರೇರು ಒಂದೊಂದು ಸರಿ ಅಷ್ಟೇ ಕಟ್ಟಿರೋಂಥ ಹೂವನ್ನು ತರೋದು. ಪೂಜೆಗೆ ಏನೆಲ್ಲ ಬೇಕೋ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದು ಸರಿ ತಂದು ಇಟ್ಕೊಂಡ್ಬಿಟ್ರೆ ಮತ್ತೆ ಪದೇ ಪದೇ ಎದ್ದೋಗಷ್ಟಿರೋದಿಲ್ಲ. ನೀಟಾಗಿ ಪೂಜೆಯನ್ನು ಮಾಡ್ಕೊಬೋದು ಅಂತೇಳಿ ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನು ದೇವ್ರ ಫೋಟೋಗಳೆಲ್ಲ ಒರೆಸಿ ಗಂಧ ಅರಿಶಿನ ಹಾಗೆ ಕುಂಕುಮವನ್ನು ಹಚ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಹೂವನ್ನು ಹಾಕ್ಕೊತಾ ಇದ್ದೀನಿ. ರಾಯರ ಫೋಟೋಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬಾರ್ದು, ಬರೀ ಗಂಧ ಮಾತ್ರನೇ ಹಚ್ಚಬೇಕು ರಾಯರ ಫೋಟೋಗೆ. ಇನ್ನು ರಾಯರ ಫೋಟೋಗೂ ಹೂವು ಇಟ್ಕೊಂಡು ಅಲಂಕಾರವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಫೋಟೋಸ್ಗೆಲ್ಲ ಹೂವು ಇಟ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ರೆಡಿಯಾಗಿದೆ. ಇನ್ನು ಕಟ್ಟಿರೋವಂಥದ್ದು ಸ್ವಲ್ಪ ಮಳ್ಳೆ ಹೂವು ಇತ್ತು. ಮಳ್ಳೆ ಹೂವನ್ನು ಲಕ್ಷ್ಮೀ ಫೋಟೋಗೆ ಹಾಕ್ಕೊತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಥವಾ ಮಳ್ಳೆ ಹೂವು ಈ ರೀತಿ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಲಕ್ಷ್ಮೀ ಫೋಟೋಗೆ ಮಳ್ಳೆ ಹೂವನ್ನು ಹಾಕ್ಕೊಂಡೆ. ಇನ್ನು ನಂತರ ಇಲ್ಲಿ ಕಳಸ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಒಂದು ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಒರೆಸ್ಕೊಂಡು ಕಳಸ ಸ್ಥಾಪನೆಯನ್ನು ಮಾಡ್ಕೊತಾ ಇದ್ದೀನಿ. ಪ್ಲೇಟಲ್ಲಿ ಫಸ್ಟು ಗಂಧ ಹಾಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸು ಅಕ್ಕಿಯನ್ನು ಹಾಕಿ ಇದ್ರ ಮೇಲೆ ನಾವು ಕಳಸ ಸ್ಥಾಪನೆಯನ್ನು ಮಾಡ್ಕೊಳ್ಳೋದು. ಕಳಸದಲ್ಲಿ ನೀರು ಹಾಗೆ ಅರಿಶಿನ ಕುಂಕುಮವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಕಳಸವನ್ನು ಸ್ಥಾಪನೆ ಮಾಡ್ಕೊಬೇಕು. ನಾವು ಮನೆಯಲ್ಲಿ ಕಾಯಿ ಕಳಸವನ್ನು ಇಡ್ತೀವಿ. ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಮೊದಲಿಂದವೂ ಕಾಯಿ ಕಳಸವನ್ನೇ ಇಡ್ತಾ ಇರೋದು. ಹಾಗಾಗಿ ನಾನು ಕೂಡ ಇದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ? ಕೆಲವೊಬ್ಬರು ಕಾಯಿ ಕಳಸವನ್ನು ಇಡೋದಿಲ್ಲ. ನಮ್ಮದು ಈ ರೀತಿ ಇದೆ. ಇನ್ನು ಕಳಸ ಎಲ್ಲ ಜೋಡಿಸ್ಕೊಂಡು ಇಬ್ಳೆದೆಲೆ ಆಗಿ ಕಾಯಿನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡಿಕೊಂಡೆ. ನಂತರ ಇಲ್ಲಿ ವಿಗ್ರಹಗಳಿದ್ದಾವೆ. ಪುಟ್ಟ ವಿಗ್ರಹಗಳಿಗೆ ಅರಿಶಿನ ಗಂಧ ಹಾಗೆ ಕುಂಕುಮವನ್ನು ಹಚ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ರಾಯರ ವಿಗ್ರಹಕ್ಕೆ ಕುಂಕುಮವನ್ನು ಹಚ್ಚಿಲ್ಲ, ಬರೀ ಗಂಧ ಮಾತ್ರನೇ ಹಚ್ಕೊಂಡಿರೋದು. ಇನ್ನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಾವುದೇ ವಿಗ್ರಹಗಳಿರಲಿ ನಮ್ಮ ಮುಷ್ಟಿಯಲ್ಲಿ ಹಿಡಿಯುವಷ್ಟು ಮಾತ್ರನೇ ಇರಬೇಕು ವಿಗ್ರಹಗಳು. ದೊಡ್ಡದಾಗಿರೋವಂಥ ವಿಗ್ರಹಗಳನ್ನ ಬಳಸಬಾರ್ದು ಪೂಜೆಗೆ. ಅಕಸ್ಮಾತ್ ಆ ದೊಡ್ಡದಾಗಿರೋವಂಥ ವಿಗ್ರಹಗಳಿದ್ರೂ ಅದಕ್ಕೆ ತಕ್ಕನಾಗಿ ನೈವೇದ್ಯಗಳನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಪ್ರತಿನಿತ್ಯ ಅಭಿಷೇಕ ಹಾಗೆ ನೈವೇದ್ಯವನ್ನು ಮಾಡಬೇಕು. ಹಂಗಿದ್ದಾಗ ಮಾತ್ರ ದೊಡ್ಡ ವಿಗ್ರಹಗಳನ್ನ ಬಳಸಬೇಕು. ಮನೆಯಲ್ಲಿ ಆದಷ್ಟು ಚಿಕ್ಕ ವಿಗ್ರಹಗಳನ್ನೇ ಇಟ್ಕೊಬೇಕು. ನಾವು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಮುಷ್ಟಿ ಒಳಗಡೆ ಇರಬೇಕು ವಿಗ್ರಹಗಳು, ಆ ಥರದ್ದನ್ನು ಇಟ್ಕೊಬೇಕು. ಇನ್ನು ಒಳಗಡೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಹೊಸ್ಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಇಟ್ಕೊತಾ ಇದ್ದೀನಿ. ದೇವ್ರ ಮನೆ ಹೊಸ್ಲಿದು. ಇಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಗಳು ಕೂಡ ಎದ್ದು ಬಂದಳು. ಇನ್ನು ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ನಂತರ ಪೂಜೆಯನ್ನು ಮುಗಿಸ್ಕೊಂಡೆ. ಈ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ಫೋನನ್ನು ಟ್ರೈಪೋಡ್ಗೆ ಹಾಕ್ಬಿಟ್ಟು ಇಟ್ಟಿದ್ದೆ. ವಿಡಿಯೋ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ನೋಡಿದ್ರೆ ವಿಡಿಯೋನೇ ರೆಕಾರ್ಡನ್ನೇ ಆನ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ನಾನು ಪೂಜೆ ಮಾಡಿರೋಂಥ ವಿಡಿಯೋ ಯಾವುದು ಕೂಡ ಕ್ಯಾಪ್ಚರ್ ಆಗಿಲ್ಲ, ಮಿಸ್ ಆಗಿದೆ.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಆಗಿತ್ತು, ಅದು ಕೂಡ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಮೊಳಕೆ ಕಾಳು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಏನೆಲ್ಲ ಸಿಂಪಲ್ ಮಾಡೋದು, ಮಿಕ್ಸಿ ಅಂದರೆ ರುಬ್ಬೋದಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಟೊಮೊಟೊ, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೊಬೇಕು. ನಂತರ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮೊಳಕೆ ಕಾಳನ್ನು ತೊಳೆದು ಇಟ್ಕೊಂಡಿರ್ತೀವಲ್ಲ, ಮೊಳಕೆ ಕಾಳು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ನಂತರ ಬದನೆಕಾಯಿ ಹಾಗೆ ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಹಾಕಿ 1-2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಇವತ್ತಿನ ಡೇ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ಮೇಲೇ ವೀಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್ ಬಾಯ್.